ರಾಜ್ಯದಲ್ಲಿ ಸಂಚಲನ ಮೂಡಿಸಿದ ಸಮೀರ್ ವಿಡಿಯೋ. ಕರ್ನಾಟಕದಲ್ಲಿ ಸಮೀರ್ ವಿಡಿಯೋ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸಮೀರ್ ವಿಡಿಯೋ ಬೆನ್ನಲ್ಲೇ ಮುನ್ನೆಲೆಗೆ ಬಂದ ದುನಿಯಾ ವಿಜಯ್ ಟ್ವೀಟು. 2 ವರ್ಷದ ಹಿಂದೆ ಟ್ವೀಟ್ ಮಾಡಿದ್ದ ನಟ ದುನಿಯಾ ವಿಜಯ್. ಸೌಜನ್ಯ ಕೇಸ್ಗೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಸಮೀರ್ ವಿಡಿಯೋದಲ್ಲಿ ಸೌಜನ್ಯ ಕೇಸ್ ಬಗ್ಗೆ ಇಂಚಿಂಚು ಮಾಹಿತಿ. ಸಮೀರ್ ವಿಡಿಯೋ ಬೆನ್ನಲ್ಲೇ ಮುನ್ನೆಲೆಗೆ ಬಂದಂತಹ ವಿಜಯ್ ಟ್ವೀಟು. ನಮ್ಮ ಕನ್ನಡದಲ್ಲಿ ಸಾಕಷ್ಟು ನಟ ನಟಿಯರಿದ್ದಾರೆ, ಹೆಸರಾಂತ ನಟ ನಟಿಯರು. ಸಾಮಾಜಿಕ ಸಮಸ್ಯೆ ಅಂತ ಬಂದಾಗ ಸಾರ್ವಜನಿಕರ ಪರ ನಿಂತುಕೊಳ್ಳುವಂತಹ ಬೆರಳೆಣಿಕೆಯ ನಟರು ಇದ್ದಾರೆ. ಅವರನ್ನ ನಾವು ಹೊಗಳ್ತಾ ಇಲ್ಲ, ಅವರನ್ನ ಸಮರ್ಥನೆ ಮಾಡಿಕೊಳ್ತಾನೂ ಇಲ್ಲ. ಆ ಪೈಕಿ ಚರ್ಚೆಗೆ ಬರುವಂತಹದ್ದು ಒಂದು ಅಹಿಂಸಾ ಚೇತನು ದುನಿಯಾ ವಿಜಯ್, ಉಪೇಂದ್ರ, ಹೀಗೆ ಬೆರಳೆಣಿಕೆಯ ನಾಯಕ ನಟರು ಮಾತ್ರ. ಕಿಶೋರು, ಪ್ರಕಾಶ್ ರೈ ಅಥವಾ ಪ್ರಕಾಶ್ ರಾಜು, ನಟಿ ರಮ್ಯಾ, ಈ ತರಹದ ವ್ಯಕ್ತಿಗಳು ಸಾಮಾಜಿಕ ವಿಚಾರಗಳಲ್ಲಿ ಬೆಳಕಿಗೆ ಬರ್ತಾರೆ ಅಥವಾ ಚರ್ಚೆಗೆ ಬರ್ತಾರೆ. ಇನ್ನೂ ಕೆಲವರು ಮೇಕಪ್ಪಿಗೆ ಮಾತ್ರ ಸೀಮಿತರಾಗಿದ್ದಾರೆ. ನಾಯಕ ನಟರು ನಾವು ನಟನೆಗೆ ಮಾತ್ರ ಸೀಮಿತ, ಸಮಾಜ ಹೊತ್ಕೊಂಡು ಉರಿಲಿ, ನಾವೇನು ಮಾತನಾಡಲ್ಲ. ಸಮಾಜ ಹಾಡ ಹಗಲೇ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇರಲಿ, ನಾವೇನು ಮಾತನಾಡಲ್ಲ. ನಾವು ನಟರ್ರಿ, ನಾವು ಸೆಲೆಬ್ರಿಟಿ, ನಾವು ಹಂಗೆಲ್ಲ ಮಾತಾಡಂಗಿಲ್ಲ. ಭಾರಿ ನಿಬಂಧನೆಗಳನ್ನು ಇಟ್ಕೊಂಡಿರೋರಾಗಿ ಇರ್ತಾರೆ, ಮೌನರಾಗಿ. ಆದರೆ ನಟ ದುನಿಯಾ ವಿಜಯ್ ಆ ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಒಂದು ಮಾಡಿದ್ರು. 2 ವರ್ಷದ ಹಿಂದೆ ಮಾಡಿದ್ದದು. ಬಹಳಷ್ಟು ಸುಸ್ಪಷ್ಟವಾಗಿ ಬರ್ಕೊಂಡ್ರು. ಬಹುಶಃ ಅದನ್ನು ಈಗ ಸ್ಪಷ್ಟವಾಗಿ ಹೇಳಿದ್ರೆ ಮತ್ತೊಂದು ವಿವಾದ ಆಗುತ್ತೆ. ಸೊ ದುನಿಯಾ ವಿಜಯ್, ನಾನು ನಂಬುವ, ನನಗೆ ವಿಶ್ವಾಸವಿರುವ, ನಾನು ಅತ್ಯಂತ ಆಧ್ಯಾತ್ಮಿಕವಾಗಿ ಒಲವು ತೋರುವ ಒಂದು ಕ್ಷೇತ್ರಕ್ಕೆ ನಾನಿನ್ನು ಮುಂದೆ ಹೋಗೋದಿಲ್ಲ. ಎಸ್, ಇದು ನಟ ವಿಜಯ್ ಟ್ವೀಟ್ ದುನಿಯಾದಲ್ಲಿ ಚರ್ಚೆಯಾಗಿತ್ತು. ನಟ ವಿಜಯ್ ಟ್ವೀಟ್ ಖೋಬ್ರಾ. ಸೌಜನ್ಯ ಪರವಾಗಿ ವಿಜಯ್ ಟ್ವೀಟ್ ಮಾಡಿದ್ರು. ಆ ಟ್ವೀಟು ಈಗ ಮತ್ತೆ ಸಂಚಲನವನ್ನು ಮೂಡಿಸಿದೆ. ಸೌಜನ್ಯ ಕೇಸ್ಗೆ ನ್ಯಾಯ ಸಿಗಬೇಕು ಎಂದಿದ್ದ ದುನಿಯಾ ವಿಜಯ್, ಸೌಜನ್ಯ ಕುಟುಂಬಸ್ಥರಿಗೂ ನ್ಯಾಯ ಸಿಗಬೇಕು. 14 ವರ್ಷ ಕಳೀತು. ನ್ಯಾಯ ಸಿಗುವವರೆಗೂ ದರ್ಶನ ಮಾಡಕೂಡದು ಅಂದ್ರೆ ದೇವರ ಹೆಸರು ಕೂಡ ಬರ್ಕೊಂಡಿದ್ದಾರೆ ಅಲ್ಲಿ. ಸತ್ಯ ಸೂರ್ಯನ ಬೆಳಗಿದಂತೆ ಯಾರೂ ಮರೆಮಾಚಲಾಗದು, ಹೀಗಂತ ಬುದ್ಧನ ಸಂದೇಶ ಹಾಕಿ ಟ್ವೀಟ್ ಮಾಡಿದ್ದ ವಿಜಯ್. ದುನಿಯಾ ವಿಜಯ್ ಹೇಳಿದ್ರು, ದುನಿಯಾ ವಿಜಯ್ ಕ್ಷೇತ್ರದ ಹೆಸರಿಗೆ ಕಳಂಕ ತರೋ ಪ್ರಯತ್ನ ಮಾಡಿಲ್ಲ. ಅಲ್ಲಿ ಆ ದೇವಾಲಯಕ್ಕೂ ಕೂಡ ಏನು ಅವಹೇಳನ ಮಾಡಿಲ್ಲ. ಅಲ್ಲಿ ಹೇಳಿದ್ದವರು ಏನು ಅಂತ ಹೇಳಿದ್ರೆ, ಈಗ ಸದಾಶಿವನಗರದಲ್ಲಿ ಒಂದು ಪ್ರಕರಣ ಆಗಿರುತ್ತೆ ಅನ್ಕೊಳ್ಳಿ, ಒಂದು ಹೆಣ್ಣು ಮಗಳ ಅತ್ಯಾಚಾರ ಆಗಿರುತ್ತೆ, ಆಗಬಾರ್ದು, ಆಗಿರುತ್ತೆ ಅನ್ಕೊಳ್ಳಿ. ನಾನು ಸದಾಶಿವನಗರಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದು ಯಾರು? ದುನಿಯಾ ವಿಜಯ್. ಅಂದರೆ ಕ್ಷೇತ್ರದಲ್ಲಿ ಒಂದು ಅತ್ಯಾಚಾರ ನಡೆದಿರುತ್ತೆ, ಧರ್ಮಸ್ಥಳದಲ್ಲಿ. ಹಾಗಾಗಿ ಆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಅತ್ಯಾಚಾರಕ್ಕೆ ನ್ಯಾಯ ಸಿಗೋವರೆಗೂ ನಾನು ಧರ್ಮಸ್ಥಳಕ್ಕೆ ಹೋಗೋದಿಲ್ಲ. ಇದು ದುನಿಯಾ ವಿಜಯರ ಪ್ರಮುಖವಾದ ಮ್ಯಾಟರ್, ಅಂದರೆ ಕಂಟೆಂಟು. ಸೊ ಹಾಗಾಗಿ ಆ ಒಂದು ವಿಚಾರ ಮತ್ತೆ ಸಂಚಲನ ಮೂಡಿಸಿದೆ. ನಾನು ಹೆಚ್ಚು ವಿಶ್ವಾಸ ಮತ್ತು ನಂಬಿಕೆ ಇಟ್ಟಿರ್ತಕ್ಕಂಥ ಕ್ಷೇತ್ರ ಅದು, ಆದರೆ ಸೌಜನ್ಯಾಳಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾನು ಆ ಕ್ಷೇತ್ರಕ್ಕೆ ಭೇಟಿ ಕೊಡೋದಿಲ್ಲ ಅಂತ ಹೇಳಿ ದುನಿಯಾ ವಿಜಯ್ ಕಡ್ಡಿ ಮುರಿದ ಹಾಗೆ ಟ್ವೀಟ್ ಮಾಡ್ಕೊಂಡಿದ್ದಾರೆ.